ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಆದ ತಕ್ಷಣ ಏನು ಬರ್ತೀವಿ. ಇದು ಸಲ ಲೇಟ್ ಆಗಿದೆ ನಮ್ದು. ಬರಲೇಬೇಕು ನಾವಿಲ್ಲಿ. ಇದು ಹೆಡ್ ಕ್ವಾರ್ಟರ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ವಿಶೇಷ ಏನಿಲ್ಲ. ಹತ್ತು ಬರ್ತೀವಿ, ಆ ರೀತಿ ಬಂದಿದ್ದೀವಿ. ನೋಡೋ ಗ್ಯಾಪ್ ಆಗಿ 20 ತಿಂಗಳು ಕಾರ್ಯಕರ್ತರ ಮತ್ತು ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದೀವಿ. ಕೆಪಿಸಿಸಿ ಅಧ್ಯಕ್ಷರಾಗ್ತೀರಿ ಅನ್ನೋ ನಿರೀಕ್ಷೆ ಇತ್ತು ಸರ್. ಇತ್ತು. ಈಗಾಗಲೇ ಹೇಳಿದ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಈಗಾಗಲೇ ಒಬ್ಬರು ಹಿರಿಯರು ಅದಕ್ಕೋಸ್ಕರ ಆಗಿದ್ದಾರೆ. ಅವರ ಅಂಡರ್ನಲ್ಲಿ ಕೆಲಸ ಮಾಡ್ತೀವಿ. ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ. ಪ್ರಮುಖವಾಗಿ ತಮ್ಮದೊಂದು ಫಾಲ್ಸ್ ಮೆಸೇಜ್ ಕೂಡ ಏನು ಸಾಮಾಜಿಕ ಮಾಧ್ಯಮ ಮುಗಿದೋಗ್ತದ ಅದೇ 8 ದಿವಸ ಓಡಿಸೋರು ಒಂದು ಮುಗಿತು. ಈಗಾಗಲೇ ಹೇಳಿದ್ದಿ, ಎಲ್ಲ ಹೇಳಾಯ್ತು, ಪೊಲೀಸ್ ಕಂಪ್ಲೇಂಟ್ ಆಯಿತು. ಅದಕ್ಕೆ ಯಾರು ಅಪ್ಪು ಇಲ್ಲ, ಅಪ್ಪು ಇಲ್ಲ, ಯಾರು ವರ್ಷದವ್ರು ಇಲ್ಲ. ಅದು ವರ್ಷದವ್ರಿಗೆ ನೀವು ಇಷ್ಟ ಪ್ರಾಮುಖ್ಯತೆ ಕೊಟ್ಟರೆ ಹೆಂಗೆ? ಯಾರೂ ಮುಂದೆ ಬಂದಿಲ್ಲ. ಸೊ ಅದು ಮ್ಯಾಟ್ರ್ ಕ್ಲೋಸ್ ಆಗಿದೆ ಅಷ್ಟೇ. ಸರ್, 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಮಾಡ್ಬೇಕು? ಈ ಮಂತ್ ಎಂಡ್ ಒಳಗೆ ಮಾಡ್ಬೇಕು. ಖಾಲಿದೆ ಟೋಟಲು. ಸೊ ಬೇಗ ಆದರೆ ಒಳ್ಳೇದು. ಯಾಕಂದ್ರೆ ಇಲ್ಲ 20 ಖಾಲಿ ಇಟ್ಟು ಸರ್ಕಾರ ನಡೆಸೋದು ಕಷ್ಟ ಆಗ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು 4 ಜನ ಆಕಾಂಕ್ಷಿಗಳಿರುವಂಥದ್ದು ಸರ್. ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಪಟ್ಟಣ್ಣು, ಹೆಬ್ಬಾಳ್ಕರು, ಸೌದಿ ಸರ್. ಮಹೇಶ್ ಕೌಜಲ್ಗಿ ಸೀನಿಯರ್ ಎಲ್ಲ ಸೀನಿಯರ್ ಇದ್ದಾರೆ. ನೋಡೋಣ, ಹೈಕಮಾಂಡ್ ಆಳೋದು ತೂಗಿ ಮಾಡ್ತಾರೆ. ಯಾರಿಗೆ ಕೊಡಬೇಕು ಅನ್ನೋದು ಸರ್. ಇನ್ನೂ ಎಷ್ಟು ಖಾತೆ ಬೆಳಗಾವಿಗೆ ಬರೋ ನಿರೀಕ್ಷೆ ಇದೆ? ಒಂದಂತಿ ಕೊಡಲೇಬೇಕು, ಕಂಪಲ್ಸರಿ ಕೊಡಲೇಬೇಕು. ಸೊ ಅಷ್ಟಂತಿ ಕೊಡಲೇಬೇಕು. ಯಾಕಂದರೆ ಮಹಿಳಾ ಸ್ಥಾನ ಕೂಡ ಲಾಸ್ಟ್ ಟೈಮ್ ಇತ್ತು. ಸೊ ಮಹಿಳಾ ಸ್ಥಾನ ತೊಗೊತ್ತೆ, ಇನ್ನೊಂದು ತೊಗೊಂಬಂದು ಅನಿವಾರ್ಯ ಅನಿಸಿದೆ. ಶಾಸಕಾಂಗ ಸಭೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಮ್ಮ ಎಲ್ಲರೂ ಒಂದೇ ಉದ್ದೇಶ, ಮತ್ತೆ ನಮ್ಮ ಸರ್ಕಾರ 28ಕ್ಕೆ ಬರಬೇಕು ಅಷ್ಟೇ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಸರ್, 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದೀರಿ ಸರ್. ನೀವು ನಾನೇ ಅದು ಹೇಳಿದಿಲ್ಲ. ಅದೆಲ್ಲ ಇನ್ನೂ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದು ಆವಾಗ ವಿಚಾರ. 28 ನಾವು ಕೆಲಸನೆಲ್ಲ ಕೂಡಿ ಆವಾಗ ಅದ್ರ ಬಗ್ಗೆ ನೋಡೋಣ. ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಾವೇ ನಿರಾಕರಣೆ ಮಾಡಿದ ಅಥವಾ ಸ್ವಲ್ಪ ಹೈಕಮಾಂಡ್ ಏನಾದ್ರು? ಇಲ್ಲ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದ್ರಿಂದ ಅದು ಆ ರೀತಿ ಆಗಿದೆ ಅಷ್ಟೇ. ಒಬ್ಬರಿಗೆ ಒಂದೇ ತಮ್ಮ ಬೇಡಿಕೆ ಇದೆ ನಿಜ ಸರ್. ಕೆಪಿಸಿಸಿ ಅಧ್ಯಕ್ಷ ನಮ್ಗೆ ಕೂಟ್ರೆ ಒಂದು ಆಗೋ ಅವಕಾಶ ಇತ್ತು, ಕೇಳಿದ್ವಿ. ಆದರೆ ಒಂದೇ ಇರೋದ್ರಿಂದ ಮಾಡಲಿಕ್ಕಾಗಿ. ಥ್ಯಾಂಕ್ ಯು. ಬರ್ರಿ.